ಬೆಳಗಾವಿ ಬಿಮ್ಸ್ನಲ್ಲಿ ಮತ್ತೊಬ್ಬ ಬಾಣಂತಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವಂತಹ ಆರೋಪ ಇದೆ. ವೈಶಾಲಿ ಬಾಳಪ್ಪ ಜಿರ್ಲಿ ಮೃತ ಬಾಣಂತಿ ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದ ನಿವಾಸಿ. ನಿನ್ನೆ ಹೆರಿಗೆಗೆ ಅಂತ ಅವ್ರನ್ನ ಅಡ್ಮಿಟ್ ಮಾಡಲಾಗಿತ್ತು ಬಿಮ್ಸ್ ಆಸ್ಪತ್ರೆಗೆ. ಇಂದು ಬೆಳಗ್ಗೆ ವೈಶಾಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಅದಾದ್ಮೇಲೆ ವೈದ್ಯರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಈಗ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಬಾಣಂತಿ ಸಾವಿಗೆ ನ್ಯಾಯ ಬೇಕು ಅಂತ ಕುಟುಂಬದವರು ಈಗ ಕೇಳ್ಕೊತಾ ಇದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆಗೆ ಬಿಡೋದಿಲ್ಲ, ನಮಗೆ ಯಾವ ಮೆಡಿಸಿನ್ ಕೊಟ್ಟಿದ್ದಾರೆ, ಯಾಕೆ ಎದ್ಕಿದ್ದ ಹಾಗೆ ಆರೋಗ್ಯವಾಗಿದ್ದಂಥ ವೈಶಾಲಿ ಅವರು ಬೆಳಗ್ಗೆ ಎದೆನೋವು ಬಂದ ಕೂಡಲೇ ಯಾಕೆ ಪ್ರಾಣ ಬಿಡುವಂಥ ಪರಿಸ್ಥಿತಿ ಬಂತು ಅಂತ ಈಗ ಅವರ ಪತಿಗೆ ದಿಕ್ಕೆ ತೋಚಿದಂತಾಗಿದೆ. ಒಂದು ಕಡೆ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನೀವು ನೋಡ್ಬೋದು, ವೈಶಾಲಿ ಅವರು ಬಹಳ ಆರೋಗ್ಯವಾಗಿದ್ದರು, ಯಾವುದೇ ಸಮಸ್ಯೆ ಇರಲಿಲ್ಲ ಅನ್ನೋದು ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗಿರುವಂಥ ಮಾಹಿತಿ. ಆದರೆ ಬಿಮ್ಸ್ಗೆ ಬಂದ ನಂತರ ಏನಾಯಿತು, ಬಾಣಂತಿಯರನ್ನ ಹ್ಯಾಂಡಲ್ ಮಾಡುವಂಥ ವಿಚಾರದಲ್ಲಿ ಈ ಆಸ್ಪತ್ರೆಗಳಿಗೆ ಏನು ಸಮಸ್ಯೆ ಉಂಟಾಗಿದೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ. 9:45 ನಾನು ನಿನ್ನೆ ಇಲ್ಲೇ ಅದನ್ರಿ ಸರ್, ಹಾಸ್ಪಿಟ್ಲ್ ಬಿಟ್ಟು ಎಲ್ಲಿ ನಿನ್ನೆ ಇಲ್ಲೇ ಇದ್ದವ್ರು. ನಿನ್ನೆ ಎಲ್ಲ ಬರೋಬ್ಬರಿ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಇವ್ರು ಬೆಳಿಗ್ಗೆ ತ್ರಾಸ ಚಲೋ ಚೆಸ್ಟ್ ಪೇನ್ ಆಕೈತಿ, ಇವ್ರು ಕರೆದ್ರೆ ಬೇಜವಾಬ್ದಾರಿ ಮಾಡಕತ್ತಾರೆ. ನಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಮದರ್ ಕರೆದ್ರೆ ಒಂದ್ಸಲ ಬಂದಿರ್ತಾರೆ, ಹೊಳ್ಳಿ ಬರಬಾರ್ದು ಬಟ್ಟಾರ ಬೇಜವಾಬ್ದಾರಿ ಮಾಡ್ಕೋತ. ಸಂಡೇ ರೇ ಅವರೆಲ್ಲ ಡಾಕ್ಟರ್ ಎಲ್ಲ ತಿರ್ಗಾಡಕ್ಕೆ ಮಾಡಕ್ಕೆ ಹೊರ ಮಕ್ಕಳನ್ನ ಕರ್ಕೊಂಡ. ಮತ್ತು ಹುಡುಗರ ಮತ್ತೆ ಏನು ಮಾಡೋರು ಅವ್ರು ಕಲಿ ಹುಡುಗರು ಭಾಳ ಇಲ್ಲ. ಆಮೇಲೆ ಈಗ ಹುಡುಗಿ ಐತ್ರಿ ಪಾಪ, ಒಂದು ಹುಡುಗಿ ಹುಟ್ಟೈತ್ರಿ. ಅದು ನಿನ್ನಿಂದ ಹಾಲಕ್ಕೆ ಕುಡ್ದಿಲ್ರಿ ಅದು. ಆರಾಮ. ಹಾಂ ಸರ್, ಏನು ನನಗೂ ತಿಳಿಲಿಲ್ಲರಿ ಅದು ಯಾಕೋ. ಬಟ್ ಏನೂ ಆಗೈತಿ ಅವ್ರಿಗೆ ಗೊತ್ತಿರೋದು. ಅವ್ರವ್ರು ಏನು ಮಾತಾಡತ್ತಿರ್ರಿ, ನಾನು ಇಲ್ಲಿ ತೊಗೊಂಡು ಹೋಗುವಾಗ ನಾನು ಸೈನ್ ತೊಗೊಂಡು ಕರ್ಕೊಂಡು ಒಳಗೆ ಹೋದ್ರೆ ಅವರು. ಇವತ್ತು ನಡೆದಂಥ ದುರ್ಘಟನೆ ಯಾರ ಜೀವನವನ್ನು ನಡೆಯುವಂಥ ದುರ್ಘಟನೆ. ಯಾಕಂದ್ರೆ ಇನ್ನು ಭಾಳ ಬೆಳಬೇಕಾದಂಥ ಒಂದು ಸಣ್ಣ ಮಗು, ಸಣ್ಣ ಕೂಸು ಅಂತ ಹೇಳ್ಬೋದು ನಾವು. ಅಂಥ ಒಂದು ಹುಡುಗಿನ ಇಲ್ಲಿ ತಂದು ಅಡ್ಮಿಟ್ ಮಾಡಿ ಡೆಲಿವರಿಗೆ ಒಂದು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಸಿಗುತ್ತೆ ಬಂದ್ರೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಆಗೈತಿ ಅಂತ ನಮಗೆಲ್ಲ ತಿಳಿದು ಬರತೈತಿ. ಆದ ಕಾರಣದಿಂದ ಇದು ಸತ್ಯಾಂಶ ಏನೈತಿ, ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ, ಯಾವ ಮೆಡಿಸಿನ್ ಕೊಟ್ಟಿದ್ದಾರೋ, ಶಿಲಾನ್ ಯಾವ್ದು ಹಚ್ಚಿದಾರೋ ಅನ್ನೋ ಡಿಟೇಲ್ ಕೊಟ್ಟ ಅದು ಏನೈತಿ ಅನ್ನೋದು ಸತ್ಯಾಂಶ ಹೊರಗೆ ಬರಬೇಕಾಗಿ ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿಸ್ಕೊಳ್ತೀವಿ. ಮತ್ತು ಏನು ಮಾಡಿದಾರೆ ಅಂದ್ರೆ ಮಾನ್ಯ ಇದಕ್ಕೆ ದವಾಖಾನಿಗೆ ಮುಂಜಾನೆ ಮಾನ್ಯ ಓದಿದ್ದೆವು. ಎಲ್ಲಿ ಗೌಡ ಇದಕ್ಕೆ ಹುಕ್ಕೇರಿ ಹೋದ್ರೆ ಅವರು ಅಲ್ಲಿ ಮಾಡಲಿಲ್ಲ. ಈ ಸಿವಿಲ್ ಹಾಸ್ಪಿಟ್ಲ್ ಇದಕ್ಕೆ ಹೋಗಂದ್ರೆ ಅವ್ರು ಬೆಳಗಾವಕ್ಕೆ. ಅಲ್ಲಿಂದ ಆಂಬ್ಯುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದೇವ್ರಿ. ಕರ್ಕೊಂಡ್ಬಂದು ಎಲ್ಲ ಡೆಲಿವರಿನೂ ಆಗೈತಿ. ಡೆಲಿವರಿ ಆಗಿ ಡೆಲಿವರಿ ಆದ್ಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲ ಬಂದು ಇವೆಲ್ಲ ನೋಡ್ಯಾವ. ನಿನ್ನೆ ಬಂದು ಮಾತಾಡ್ಸಿ ಎಲ್ಲ ಚೌಕಸನೆಲ್ಲ ಹೋಗಿದಳು. ಆಮೇಲೆ ಮುಂಜಾನೆ ಎದ್ಯಾಗ ನುಸಾಗೈತೆ ಅನ್ನಕದಾಳ್ತ. ಒಬ್ಬಕ್ಕೆ ಅವ್ರ ತಾಯಿ ಒಬ್ಬಕ್ಕೆ ಇದ್ದರು. ಇವರ ನಿರ್ಲಕ್ಷ್ಯದಿಂದ ಆಕಿನ ಜೀವ ಹೋಗೈತೆ. ಆಕೆ ಇದು ಏನಂದ್ರೆ ಆಕೆಗೆ ಏನೇನು ಮೆಡಿಸಿನ್ ಕೊಟ್ಟಿದ್ದಾರೆ, ಏನು ಮಾಡಿದರು ಅದೆಲ್ಲ ನಮಗೆಲ್ಲ ಸತ್ಯಾಂಶ ಹೊರಗೆ ಬರಬೇಕು. ಇವರ ಒಂದು ಹುಡುಗಿನ ಜೀವ ಉಳ್ಸೋಕ್ಕಾಗಲಿಲ್ಲ. ಇವ್ರು ಹೆಂಗೆ